ಚೆನ್ನಾಗಿ ತುಂಬ ಚೆನ್ನಾಗಿದೆ. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಥರ ಲಂಗೋಟಿ ಮ್ಯಾನ್. ಕಾಮಿಡಿ ಎಲ್ಲ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. The movie was really filled with suspense, comedy. ನೋಡ್ಬೇಕು. You should come and watch by yourself and yeah, come and watch. Suspense. ಲಂಗೋಟಿ ಕಾನ್ಸೆಪ್ಟ್ ಅನ್ನೋದು ಈಗಿನ ಜನ ಟ್ರೆಂಡ್ಗೆ ಹೊಸ ರೀತಿಯ ಮೆಸೇಜ್ ಅನ್ನ ಹೇಗೆ ಅನಿಸ್ತದೆ? Actually, ಚೆನ್ನಾಗಿತ್ತು ಮೂವಿ. It was filled with a lot of things. So ನಿಮ್ಗೇನು ಇಷ್ಟ ಆಯ್ತು? the song, movie screen play ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಲಂಗೋಟಿ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಒನ್ ಲೈನಲ್ಲಿ ಹೇಳಬೇಕು ಅಂದರೆ ಯಾವುದು ಲಕ್ಸುರೀಸ್ಗೆ ಆಸೆ ಪಡದೆ ಸಿಂಪಲ್ ಜೀವನನ ಮಾಡಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತು. ಎಂಜಾಯ್ ಮಾಡಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಸಿನಿಮಾ ತುಂಬ ಅದ್ಭುತವಾಗಿದೆ. ಇದು ಒಂದು ತರಂತರದ ಒಂದು ಸಂಪ್ರದಾಯ ಒಂದು ರೀತಿಯಲ್ಲಿದ್ದು ನಿಜವಾಗ್ಲೂ ತುಂಬ ಕನ್ನಡದ ಅಭಿಮಾನಿಗಳು ತುಂಬ ಬಂದು ಈ ಸಿನಿಮಾನ ಪ್ರೋತ್ಸಾಹ ಕೊಡಬೇಕು. ಕನ್ನಡದ ಕಲಾವಿ ದೇವರುಗಳು ಬಂದು ನೋಡಿ ಒಂದು ಸಹಕಾರ ಪ್ರೋತ್ಸಾಹ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಇದು ಒಂದು ಸಂಪ್ರದಾಯದ ಒಂದು ರೀತಿಯಲ್ಲಿದೆ. ಅಂದರೆ ದೊಡ್ಡವ್ರ ಮಾತು ನಾವು ಬಿಟ್ಟು ಹೇಗೆ ಹೋದರೆ ಅದು ಏನಾಗುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸೂಪರ್ ಸಿನಿಮಾ. ಮಾನ ಮುಚ್ಚಕ್ಕೆ ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿ ಅಲ್ಲಿ ಯಾವುದೋ ಬ್ರ್ಯಾಂಡ್ಗಳಂತೆ ಆ ಮಾಲ್ಗೆ ಹೋಗ್ತಾರೆ, ಈ ಮಾಲ್ಗೆ ಹೋಗ್ತಾರೆ, ಅದೆಲ್ಲ ಕೊನೆಗೆ ಉಳಿಯಲ್ಲ. ಸಾಯೋ ಟೈಮಲ್ಲಿ ಒಂದಷ್ಟು ಅಗಲ ಇದ್ರೆ ಬಟ್ಟೆ ಮಾನ ಮುಚ್ಚುತ್ತೆ ಅಂತ ಒಂದು ತೋರಿಸೋರು ಒಂದು ಸೆಂಟಿಮೆಂಟ್ ಆಗಿ. ದಯವಿಟ್ಟು ಎಲ್ಲ ನಮ್ಮ ಕನ್ನಡಿಗರೆಲ್ಲ ಬಂದು ನೋಡ್ರಪ್ಪ ಇಂಥ ಸಿನಿಮಾಗಳು. ಎಲ್ಲೆಲ್ಲೋ ಹೋಗ್ತೀರಾ, ಸುಮ್ಮನೆ ಜೈಕಾರ ಹಾಕ್ತೀರಾ, ಅವ್ನು ಯಾವನು ಇದು ಮಾಡ್ದ ಅದು ಮಾಡ್ದ ಅಂತ ಬರೀ ಇದೇ ಮಾಡ್ತೀರಾ. ದಯವಿಟ್ಟು ಇಂಥ ಸಿನಿಮಾ ನೋಡಿ. ಹೊಸಬ್ರು ಏನೋ ಒಂದು ಹೊಸ ಪ್ರತಿಭೆ ಟ್ರೈ ಮಾಡಿದೆ, ಎಲ್ಲೋ ಬಂದು ಥಿಯೇಟ್ರಲ್ಲಿ ನೋಡಿ ಅಷ್ಟೇ. ಥ್ಯಾಂಕ್ಸ್. ಬೇಕು ಅನ್ನೋದು ಬಗ್ಗೆ ತೆಗ್ದಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ಫಿಲಮಿಂದ ಏನು ಅರ್ಥ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಸರ್, ಅಷ್ಟೇ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಬಟ್ಟೆ ಒಳ್ಳೆ ಬಟ್ಟೆ ಯಾವುದು ಬಗ್ಗೆ ಅಂತ ಬಟ್ಟೆ ಬಗ್ಗೆ ತೆಗ್ದಿದ್ದಾರೆ, ಪರಿಸರ ಬಗ್ಗೆ ತೆಗ್ದಿದ್ದಾರೆ. ಚೆನ್ನಾಗಿದೆ ಸರ್. ನಮ್ಮ ಸೂಪರ್ ಮೂವಿ, ಸೂಪರ್ ಆಗಿದೆ. ಕಾಮಿಡಿ ಚೆನ್ನಾಗಿದೆ, ಲುಕ್ ಆಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡೋಂತಿದೆ. ಸೂಪರ್ ಆಗಿದೆ. ಅದು ಏನಂತೂ ಇನ್ನೊಂದು ಸಮಯ ಬಂದು ನೋಡೋದು ತುಂಬ ಚೆನ್ನಾಗಿದೆ. ಸೊ ಹಿಂದಿನ ಕಾಲದ ನನಗೆ ಅನ್ಸಿರೋ ಪ್ರಕಾರ ನೀವು ಹಳ್ಳಿ ಜೀವನ ಮತ್ತು ಸಿಟಿ ಜೀವನ ಎರಡು ನೋಡಿರ್ತೀರ. ಸೊ ಲಂಗೋಟಿ ಕಾನ್ಸೆಪ್ಟ್ ಈಗಿನ ಕಾಲದ ಜನರಿಗೆ ವಿಭಿನ್ನವಾಗಿ ಅನ್ಸುತ್ತೆ. ಹೇಗೆ ಅನಿಸುತ್ತೆ ಅದು ಸಿನಿಮಾ? ಹಿಂದಿನವ್ರಿಗೆಲ್ಲ ಅದೇ ಇಷ್ಟ ಆಗುತ್ತೆ, ಈಗಿನವ್ರಿಗೆ ಇಷ್ಟ ಆಗಲ್ಲ. ಹಳಬರು ಸ್ವಲ್ಪ ಇಷ್ಟಪಡ್ಬೋದು ನೋಡಿದರೆ. ಓವರಾಲ್ ಏನು ಅನಿಸುತ್ತೆ ನಿಮಗೆ? ಅಂದರೆ ತುಂಬ ಚೆನ್ನಾಗಿದೆ.